ಲೂಕನು ಬರೆದಂತ ಸುವಾರ್ತೆ 7ನೇ ಅಧ್ಯಾಯ 14 ಹಾಗೂ 15ನೆಯ ವಾಕ್ಯಗಳು. ಆಗ ಆತನು, ಯವನಸ್ಥನೇ, ಏಳು ಎಂದು ನಿನಗೆ ಹೇಳುತ್ತೇನೆ ಅಂದನು. ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡು ಮಾತನಾಡುವುದಕ್ಕೆ ತೊಡಗಿದನು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಸತ್ತು ಹೋಗಿದಂತ ಒಬ್ಬ ಯವನಸ್ಥನನ್ನು ಜೀವದಿಂದ ಎಬ್ಬಿಸಿದಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನ ವಿವರಿಸಲಾಗಿದೆ. ನೋಡುವಂತ ಸಮಯದಲ್ಲಿ ಯೇಸು ಕ್ರಿಸ್ತನು ನಾಯಿನೆಂಬಂತ ಊರಿನ ಮಾರ್ಗವಾಗಿ ಹಾದು ಹೋಗುತ್ತಾ ಇರುವಾಗ ಅಲ್ಲಿ ಒಬ್ಬ ಯವನಸ್ಥನು ಸತ್ತು ಹೋಗಿ ಊರಿನವರೆಲ್ಲ ಅವನನ್ನು ಸಮಾಧಿ ಮಾಡುವುದಕ್ಕಾಗಿ ತೆಗೆದುಕೊಂಡು ಹೋಗುತ್ತಾ ಇದ್ದರು. ಆ ಯವನ ಮಗನ ತಾಯಿಯಾದರೂ ವಿಧವೆ ಆಗಿದ್ದಳು. ಅವಳಿಗೆ ಗಂಡ ಇಲ್ಲ. ಇದ್ದವನು ಒಬ್ಬನೇ ಒಬ್ಬ ಮಗನು, ಅವನು ಕೂಡ ಈಗ ತೀರಿ ಹೋಗಿದ್ದಾನೆಂಬುದಾಗಿ ಆಕೆ ಬಹಳ ಅಳುತ್ತಾ ಗೋಳಾಡುತ್ತಾ ಹಿಂದೆ ಹೋಗುತ್ತಾ ಇದ್ದಳು. ಆಗ ಯೇಸು ಕ್ರಿಸ್ತನು ಆಕೆಯ ಕಣ್ಣೀರನ್ನು ಕಂಡು ಅಲ್ಲಿಗೆ ಬಂದು ಆಕೆಗೆ, ಅಮ್ಮ ಅಳಬೇಡ ಎಂಬುದಾಗಿ ಹೇಳಿ ಚಟ್ಟವನ್ನು ಮುಟ್ಟಿ ಆ ಯವನಸ್ಥನಿಗೆ, ಏಳು ಎಂಬುದಾಗಿ ನಿನಗೆ ಹೇಳುತ್ತೇನೆ ಅಂದನು. ಕೂಡಲೇ ಆ ಯವನಸ್ಥನು ಎದ್ದು ಕೂತುಕೊಂಡು ಮಾತನಾಡುವುದಕ್ಕೆ ಆರಂಭಿಸಿದನೆಂಬುದಾಗಿ ವಾಕ್ಯವು ಹೇಳುತ್ತದೆ. ನೋಡುವಂತ ಸಮಯದಲ್ಲಿ ಸತ್ತಂತ ಒಬ್ಬ ವ್ಯಕ್ತಿಗೆ ಯೇಸು ಕ್ರಿಸ್ತನು ನುಡಿಯುತ್ತಾ ಇದ್ದಾನೆ, ಏಳೆಂಬುದಾಗಿ ಅವನಿಗೆ ಹೇಳುತ್ತಾ ಇದ್ದಾನೆ. ಸತ್ತಂತ ವ್ಯಕ್ತಿಗೆ ಕೇಳುವಂತ ಸಾಮರ್ಥ್ಯ ಇರುವುದಿಲ್ಲ, ಅದಕ್ಕೆ ಪ್ರತಿಕ್ರಿಯಿಸುವಂತ ಸಾಮರ್ಥ್ಯ ಇರುವುದಿಲ್ಲ. ಪ್ರಾಣವೇ ಹೋದ ಮೇಲೆ ಅದು ಕೇವಲ ಶವ ಅಷ್ಟೇ. ಆದರೆ ಯೇಸು ಕ್ರಿಸ್ತನ ಮಾತಿಗೆ ಸತ್ತ ಶವವು ಕೂಡ ಪ್ರತಿಕ್ರಿಯಿಸಬೇಕು. ಆತನ ಮಾತಿನಂತೆ ಕಾರ್ಯಗಳನ್ನ ಮಾಡಬೇಕು. ಜೀವವೇ ಇಲ್ಲದಿರುವಲ್ಲಿ ಯೇಸು ಕ್ರಿಸ್ತನ ಮಾತು ಜೀವವನ್ನ ಉಂಟು ಮಾಡುತ್ತದೆ. ಆತನು ಹೇಳಿದ ಹಾಗೆಯೇ ಕಾರ್ಯಗಳು ನೆರವೇರಿಯೇ ನೆರವೇರುತ್ತದೆ. ಇದೇ ಪ್ರಕಾರವಾಗಿ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ಕೆಲವೊಂದು ವಿಷಯಗಳು ಆಗುವುದೇ ಇಲ್ಲ, ನಡೆಯುವುದೇ ಇಲ್ಲ, ಅಸಾಧ್ಯ, ಸತ್ತು ಹೋಯಿತು, ಮುಗಿದು ಹೋಯಿತೆಂಬುದಾಗಿ ಹೇಳುವಂತ ಅನೇಕ ಕಾರ್ಯಗಳಿರಬಹುದು. ಆದರೆ ಅದರ ಮಧ್ಯದಲ್ಲಿ ಯೇಸು ಕ್ರಿಸ್ತನ ಒಂದೇ ಒಂದು ಮಾತು ಸಾಕು, ಬದಲಾವಣೆಗಳು ತಾನೇ ತಾನಾಗಿ ಸಂಭವಿಸುತ್ತದೆ. ಎಲ್ಲಿ ಆಗುವುದಿಲ್ಲ, ಎಲ್ಲಿ ಮುಗಿದು ಹೋಯಿತೆಂಬುದಾಗಿ ನೀವು ಅಂದುಕೊಂಡಿರೋ ಅಲ್ಲೇ ಹೊಸ ಆರಂಭವನ್ನ, ಹೊಸ ಆಶೀರ್ವಾದಗಳನ್ನ, ಹೊಸ ಮೇಲುಗಳನ್ನ ಕರ್ತನು ನಿಮಗಾಗಿ ಉಂಟು ಮಾಡಲಿದ್ದಾನೆ. ನಿಮ್ಮ ಜೀವಿತವು ಕರ್ತನ ಆಶೀರ್ವಾದದಲ್ಲಿಯೂ ಪರಿಪೂರ್ಣತೆಯಲ್ಲಿಯೂ ಸಂತೋಷ ಪಡಲಿದೆ. ಆದ್ದರಿಂದ ಯೇಸು ಕ್ರಿಸ್ತನು ಸಕಲ ಕಾರ್ಯಗಳನ್ನು ನಡೆಸಬಲ್ಲನೆಂಬುದಾಗಿ ನೀವು ದೃಢವಾಗಿ ನಂಬಿರಿ. ಆತನ ಮೇಲೆ ಭರವಸೆಯನ್ನ ಇಟ್ಟು ಸ್ಥಿರಚಿತ್ತದಿಂದ ಜೀವಿತವನ್ನು ನಡೆಸಿರಿ. ನಿಶ್ಚಯವಾಗಿ ಆತನ ಮಾತುಗಳು ನಿಮ್ಮ ಜೀವಿತದಲ್ಲಿ ಬದಲಾವಣೆಯನ್ನ ಉಂಟು ಮಾಡುತ್ತದೆ. ಆತನ ಕರುಣೆಯಿಂದ, ಕೃಪೆಯಿಂದ ಜೀವಿತದಲ್ಲಿರುವಂತಹ ಪ್ರತಿಯೊಂದು ವಾಗ್ದಾನಗಳು, ಪ್ರತಿಯೊಂದು ಆಶೀರ್ವಾದಗಳು ಪರಿಪೂರ್ಣತೆಗೆ ಬರಲಿದೆ. ನೀವು ಆತನಲ್ಲಿ ಸಂತೋಷಿಸುವಂತೆ, ಅನೇಕರ ಮಧ್ಯದಲ್ಲಿ ಸಾಕ್ಷಿಯಾಗಿ ಪ್ರಕಾಶಿಸುವಂತೆ ಈ ದಿವಸಗಳು ಬದಲಾಗಲಿದೆ. ಆದ್ದರಿಂದ ಸತ್ತು ಹೋಗಿರುವಂತಹ ವಿಷಯಗಳಲ್ಲಿ ಕೂಡ ಯೇಸು ಕ್ರಿಸ್ತನ ಮಾತುಗಳು ಕಾರ್ಯವನ್ನ ಮಾಡುತ್ತದೆ ಎಂಬುದನ್ನ ತಿಳಿದು ಆತನ ಮೇಲೆ ದೃಢವಾದಂತಹ ನಂಬಿಕೆಯನ್ನ ಇಟ್ಟು ಆತನಿಂದ ಯಾವುದು ಅಸಾಧ್ಯವಿಲ್ಲ ಎಂಬುದನ್ನು ತಿಳಿದು ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೊದಪ ದಿವಸಗಳಲ್ಲಿ ಸತ್ತು ಹೋಗಿದಂತ ಯವನಸ್ಥನಿಗೆ, ಯವನಸ್ಥನೇ ಏಳು ಎಂಬುದಾಗಿ ನಿನಗೆ ಹೇಳುತ್ತೇನೆಂದು ಹೇಳಿದ ಕೂಡಲೇ ಆ ಯವನಸ್ಥನಪ್ಪ ಎದ್ದು ಕೂತುಕೊಂಡು ಮಾತನಾಡುವುದಕ್ಕೆ ಪ್ರಾರಂಭಿಸಿದನು. ಸತ್ತು ಹೋಗಿದಂತ, ಪ್ರತಿಕ್ರಿಯಿಸುವುದಕ್ಕೆ ಆಗದೇ ಇದ್ದಂತ ಶವದ ಹಾಗಿದ್ದಂತ ಅವನ ಶರೀರ ಪ್ರತಿಕ್ರಿಯಿಸುತ್ತ ನಿನ್ನ ಮಾತಿನ ಹಾಗೆ ಅಲ್ಲಿ ಕಾರ್ಯಗಳು ನಡೆದವಲ್ಲಪ್ಪ. ಈ ದಿವಸಗಳಲ್ಲಿ ನನ್ನ ಕೇಳ್ತಾ ಇರುವಂತಹ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಸತ್ತು ಹೋಗಿರುವಂತ ಅವಸ್ಥೆಗಳು ಅಸಾಧ್ಯ, ಮುಗಿಯಿತು ಎಂಬುದಾಗಿ, ಕೈಜಾರಿ ಹೋಯಿತು ಎಂಬುದಾಗಿ, ಇನ್ನು ಆಗುವುದೇ ಇಲ್ಲ ಎಂಬುದಾಗಿ ಅಂದುಕೊಳ್ಳುತ್ತಿರುವಂತಹ ಕಾರ್ಯಗಳಲ್ಲಿ ನೀನು ಅದ್ಭುತವನ್ನ ಮಾಡಬೇಕೆಂದು ಪ್ರಾರ್ಥಿಸುತ್ತಾದನೆ. ಯೇಸುವಿನ ನಾಮದಲ್ಲಿ ಬಿಡುಗಡೆಗಳು ಸಂಭವಿಸಲಿ, ಸೌಖ್ಯ ಉಂಟಾಗಲಿ, ರೋಗಗಳು ನೀಗಿ ಪರಿಪೂರ್ಣವಾಗಿ ಸ್ವಸ್ಥತೆ ಉಂಟಾಗಲಿ, ಸೈತಾನನ ಬಂಧನಗಳು, ಅವನು ತಂದಂತಹ ಸಕಲ ರೋಗದ ಕಟ್ಟುಗಳು ಮುರಿಯಲ್ಪಡಲಿ. ಈಗಲೇ ಯೇಸುವಿನ ನಾಮದಲ್ಲಿ ತೊಲಗಿ ಹೋಗು ಸೈತಾನನೇ. ಜೀವಿತಗಳನ್ನು ಬಿಟ್ಟು ತೊಲಗು, ಕುಟುಂಬಗಳನ್ನು ಬಿಟ್ಟು ತೊಲಗು, ಸಾಲಬಾರಗಳು ನೀಗಿ ಹೋಗಲಿ. ನೀನು ತಂದು ಹಾಕಿದಂತಹ ಸಕಲ ಹೊರೆಗಳು, ಸಕಲ ಕೇಡುಗಳು ತೊಲಗಲಿ ಯೇಸುವಿನ ನಾಮದಲ್ಲಿ. ಸಾಲಬಾರಗಳನ್ನು ಮುರಿದು ಪ್ರಾರ್ಥಿಸುತ್ತಾದನೆ. ಸೈತಾನು ತಂದಂತಹ ತಡೆಗಳು ನೀಗಿ ಹೋಗಲಿ. ಈಗಲೇ ಬಿಡುಗಡೆಯ ಆಶೀರ್ವಾದ, ಪೂರ್ಣತೆ ಉಂಟಾಗಲಿ. ಅಪ್ಪ ತಂದೆಯ ಜೀವಿತಗಳನ್ನು ನೀನು ಆಶೀರ್ವದಿಸಿ ಅಭಿವೃದ್ಧಿಯಲ್ಲಿ ನಡೆಸೋಪ. ಪ್ರತಿಯೊಬ್ಬೊಬ್ಬರು ನಿಮಗೆ ಸಾಕ್ಷಿಗಳಾಗಿ ಪ್ರಕಾಶಿಸಲಿ. ನೀವು ಆ ರೀತಿಯಾಗಿ ಮಾಡುವಂತ ನಿಮ್ಮ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳನ್ನು ಮಾನವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ,
ಆಮೇನ್, ಆಮೇನ್.